ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಚಿಕನ್ ಶೋರ್ಮ ಮಾಡ್ತಾ ಇದ್ದೀನಿ. ಒಂದು 300 ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ನ ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ತಿಕ್ಕ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ, 1 2 ಚಿಟಿಕೆ ಫುಡ್ ಕಲರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ವೆನಿಗರ್, 1 ಟೀ ಸ್ಪೂನ್ ಸೋಯಾ ಸಾಸು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡಿ ಚಿಕನ್ನ. ನಂತರ ಒಂದು 300 ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಪರಾತದಲ್ಲಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು 200 ಗ್ರಾಮ್ ಮೊಸರನ್ನ ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಗುರು ಬೆಚ್ಚಗಿರೋ ನೀರು ತೊಗೊಂಡು ಬಿಸಿ ನೀರನ್ನ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನ ಕಲಸಿ. ಸಾಫ್ಟಾಗಿ ಹಿಟ್ಟು ಕಲಸಿದ ನಂತರ 4 ರಿಂದ 5 ನಿಮಿಷ ಚೆನ್ನಾಗಿ ನಾದಿ ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಒಂದು ಅರ್ಧ ಗಂಟೆ ಸೆಟ್ ಆಗಕ್ಕೆ ಇಟ್ಬಿಡಿ ಮುಚ್ಚಳ ಮುಚ್ಚಿ. ನಂತರ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಈ ಚಿಕನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ರಿಂದ 12 ನಿಮಿಷ ಬೇಯಿಸಿ ಚೆನ್ನಾಗಿ ಮಧ್ಯೆ ತಿರುಗಿಸ್ತಾ ನೋಡಿ. ಮಧ್ಯೆ ತಿರುಗಿಸ್ತಾ ಇದ್ದೀನಿ. ನೀರು ಬಿಟ್ಕೊಂಡಿದೆ, ಅದೇ ನೀರಿನಲ್ಲಿ ಬೇಯುತ್ತೆ. ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಬೇಕು. ಈ ಕಡೆ ಒಂದು ಇಡ್ಲಿನ ಬಿಸಿ ಇಟ್ಟಿದ್ದೀನಿ ನೋಡಿ. ಚಿಕನ್ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ಚೆನ್ನಾಗಿ. ಇಷ್ಟಾದ ನಂತರ ಮಧ್ಯೆ ಸ್ವಲ್ಪ ಈ ಥರ ಮಾಡಿ ಒಂದು ಸ್ಪೂನಲ್ಲಿ ಇಡ್ಲಿನ ಇಡಿ, ಬಿಸಿಯಾಗಿರೋಂಥ ಇಡ್ಲಿ. ಇದ್ರ ಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಮುಚ್ಚಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಈ ಫ್ಲೇವರ್ ಎಲ್ಲ ಈ ಚಿಕನ್ನಲ್ಲಿ ಬರಬೇಕು. ನಂತರ ವೈಟ್ ಸಾಸ್ ಮಾಡೋದಕ್ಕೆ ಒಂದು ಜಾರ್ನಲ್ಲಿ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ, ಒಂದು 4 ಬೆಳ್ಳುಳ್ಳಿ ಹೆಸಳು, 1 ಟೇಬಲ್ ಸ್ಪೂನ್ ಎಳ್ಳು, ಒಂದು 1/4 ಟೀ ಸ್ಪೂನ್ ಅಷ್ಟು ಆರ್ಗ್ಯಾನೋ, ಒಂದು 1/4 ಟೀ ಸ್ಪೂನ್ ಕರಿಮೆಣಸಿನ ಪೌಡರ್, 1 ಟೀ ಸ್ಪೂನ್ ವೆನಿಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೈನಸ್ನ ಹಾಕಿ 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಒಂದು 2 ರಿಂದ 3 ನಿಮಿಷ ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಆಗಿ. ನಂತರ ಒಂದು ಬೌಲಲ್ಲಿ ತೆಗೆದುಬಿಡಿ. ಒಂದು ಜಾರ್ನಲ್ಲಿ ಒಂದು ಈರುಳ್ಳಿನ ಹಾಕಿ ಒಂದು 2 ಬೆಳ್ಳುಳ್ಳಿ ಹೆಸಳು, 1 ಟೀ ಸ್ಪೂನ್ ವೆನಿಗರು, 1 ಟೀ ಸ್ಪೂನ್ ಸೋಯಾ ಸಾಸು, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ ಪೌಡರು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಮೀಡಿಯಮ್ ಸೈಜ್ ಬೋಲ್ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತೆಳುವಿಲ್ಲ, ಜಾಸ್ತಿ ದಪ್ಪ ಇಲ್ಲ, ಈ ಥರ ನೋಡಿ. ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ಹಂಚು ಬಿಸಿಟ್ಟಿದ್ದೀನಿ. ಹಂಚು ಬಿಸಿ ಆದ ನಂತರ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿ ನೋಡಿ. 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ ಈ ಥರ. ನಂತರ ಈ ರೋಟಿ ಮೇಲೆ ಈ ವೈಟ್ ಸಾಸ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಚ್ಚಿ, ಮತ್ತು ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಸಾಸ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಚ್ಚಿ, ನಂತರ ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿ ಹಾಕಿದ್ದೀನಿ ಈ ಥರ. ವೆಜಿಟೇಬಲ್ಸ್ನ ಹಾಕಿ ನಾವು ಚಿಕನ್ ಫ್ರೈ ಮಾಡಿದ್ವಲ್ವ ಅದನ್ನ ಹಾಕಿ ಈ ಥರ ಫೋಲ್ಡ್ ಮಾಡಿ. ನಾವು ಹೊರಗಡೆ ಹೋದಾಗ ತಿಂತೀವಲ್ವ ಚಿಕನ್ ಶೋರ್ಮ, ಅದೇ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಈಸಿಯಾಗಿ ಫ್ರೆಶ್ ಆಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರೋಂಥ ಈ ಚಿಕನ್ ಶೋರ್ಮನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.